ಏನು, ನೀವು ಅಜಯ್ನ ಲವ್ ಮಾಡ್ತಾ ಇದ್ದೀರಾ? ನನಗೆ ನಂಬಕ್ಕಾಗ್ತಾ ಇಲ್ಲ. ನಾನು ಅಜಯ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಅವ್ರ ಬಗ್ಗೆ ತುಂಬಾ ಇಂಪ್ರೆಸ್ ಆದೆ. ಒಂದ್ಸಲ ನಮ್ ತಂದೆಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಕಾಲ್ ಬಂತು. ಡಾಕ್ಟರ್, ನಮ್ ಫಾದರ್ ಹೇಗಿದ್ದಾರೆ ಡಾಕ್ಟರ್? ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ನನಗೆ ಥ್ಯಾಂಕ್ಸ್ ಹೇಳಿದ್ರೆ ಅದೊಂದು ಫಾರ್ಮಾಲಿಟಿ ಆಗುತ್ತಷ್ಟೇ. ಕರೆಕ್ಟ್ ಟೈಮಿಗೆ ಕರ್ಕೊಂಡ್ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟು ಸಹಾಯ ಮಾಡಿದ್ರಲ್ಲ, ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾರವರು? ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ, ಬನ್ನಿ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಒಬ್ರು ಜೀವ ಉಳಿತು. ಮೇಡಮ್ ಅವರೇ. ಎಕ್ಸ್ಕ್ಯೂಸ್ ಮೀ. ಅವ್ರನ್ನ ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಬಟ್ ಲಕಿಲಿ ಅವ್ರನ್ನ ಮತ್ತೆ ನಮ್ಮ ಕಾಲೇಜ್ನಲ್ಲಿ ನೋಡಿದೆ. ಒಳ್ಳೇದಕ್ಕೋಸ್ಕರ ಹೋರಾಡೋ ಅವ್ರ ಮನೋಭಾವ ನಂಗೆ ತುಂಬ ಇಷ್ಟ ಆಯಿತು. ಆಗಾಗ ಬಸ್ನಲ್ಲಿ ನೋಡ್ತಾ ಇದ್ದೆ. ಮಾತಾಡ್ಸೋಣ ಅಂದ್ರೆ ಏನೋ ಸಂಕೋಚ ಆಗ್ತಾ ಇತ್ತು. ಅವ್ರ ಮೇಲಿದ್ದ ಭಾವನೆ ಅಟ್ರಾಕ್ಷನ್ನ ಇಲ್ಲ ಬರೀ ಅಫೆಕ್ಷನ್ನ ಗೊತ್ತಾಗ್ಲಿಲ್ಲ. ಕಾಲೇಜ್ ಫೆಸ್ಟ್ನಲ್ಲಿ ಅವ್ರ ಮಾತುಗಳನ್ನ ಕೇಳಿ ನಿಜವಾಗ್ಲೂ ಅವ್ರ ಮೇಲೆ ಲವ್ ಆಗೋಯ್ತು. ನನ್ನ ಮದುವೆ ಆಗೋ ಹುಡುಗ ಹೇಗೆಲ್ಲ ಇರಬೇಕು ಅನ್ನೋ ಕಲ್ಪನೆ ನನಗಿತ್ತು. ಆ ಎಲ್ಲ ಗುಣಗಳು ಅಜಯ್ನಲ್ಲಿತ್ತು. ಅವರು ಎಂತ ಕೆಲಸ ಮಾಡ್ಬಿಟ್ಲು ನೋಡೋ. ಅಜಯ್ ಮೇಲಿಟ್ಟಿರೋ ಪ್ರೀತಿನ ನನ್ನ ಹತ್ರನೂ ಹೇಳ್ದೆ. ಇಷ್ಟು ದಿವಸ ನನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡ್ಬಿಟ್ಲು. ಅಜಯ್ ಕೂಡ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಅವತ್ತೇ ಅವನಿಗೆ ಹೇಳ್ಬೋದಾಗಿತ್ತಲ್ಲ. ಇಲ್ಲ ವೆಂಕಿ, ಒಂದಿನ ನಾನು ಪ್ರಪೋಸ್ ಮಾಡೋಣ ಅಂತಾನೆ ಬಂದೆ. ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ. ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ. ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ಲೈಫ್ನಲ್ಲಿ ಸೆಟಲ್ ಆದ್ಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ನನಗೆ ಕೊಡ್ಬೇಕಾದ ಹೂನ ದೇವ್ರ ಮುಂದೆ ಇಟ್ಟು ಹೋದ್ರು. ಹಲೋ, ಈ ಹೂವು ನಿನ್ನ ಪ್ರೇಮ ದೇವತೆಗೆ ಸೇರ್ಬೇಕಿತ್ತು, ಆದ್ರೆ ಈಗ ನಮ್ ಕ್ಯಾಂಟೀನ್ ದೇವತೆಗೆ ಸೇರ್ತು. ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರಾಯ್ತು. ಸುಮ್ಮನೆ ಹೋಗು. ಅಮ್ಮ ತಾಯಿ, ಯಾವಾಗ ಅರ್ಥ ಆಗುತ್ತೋ. ಅಜಯ್, ನಿಮ್ಮಷ್ಟೇ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಅಜಯ್ ಬಂದು ಅವ್ರ ಪ್ರೀತಿನ ಪ್ರಪೋಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಮದ್ವೆ ಮಾಡಕ್ ನೋಡ್ತಾ ಇದ್ದಾರೆ. ನಿನ್ನೆ ನನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಆ ಗಂಡಿಗೆ ಸೆಪರೇಟ್ ಆಗಿ ಹೇಳಿ ಮದ್ವೆನೇ ಅವಾಯ್ಡ್ ಮಾಡ್ಬಿಟ್ಟೆ. ಈಗ ನಾನು ಅಜಯ್ಗೆ ನನ್ನ ಪ್ರೀತಿ ಹೇಳಿಲ್ಲ ಅಂದ್ರೆ ನಮ್ಮ ಮನೇಲಿ ನನಗೆ ಇನ್ನೊಬ್ಬನ ಜೊತೆ ಮದ್ವೆ ಮಾಡಿಸ್ತಾರೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಅಜಯ್ ಬೇಕು. ಅವ್ರನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಪ್ಲೀಸ್ ವೆಂಕಿ, ಅವ್ರನ್ನ ಮೀಟ್ ಮಾಡಿಸಿ ಪ್ಲೀಸ್. ಓಕೆ, ಅವನು ಬಿಸ್ನೆಸ್ ಅಂತ ತುಂಬಾ ಬ್ಯುಸಿ ಆಗಿದ್ದಾನೆ. ನಾನು ಅವನ್ನ ಮೀಟ್ ಮಾಡೇ ತುಂಬಾ ದಿವಸ ಆಯ್ತು. ಅದು ಅಲ್ಲದೆ ಅವನ ಮನೆ ಬೇರೆ ಚೇಂಜ್ ಆಗಿದೆ, ಮೊಬೈಲ್ ನಂಬರು ಚೇಂಜ್ ಆಗಿದೆ. ಆದರೂ ಪರವಾಗಿಲ್ಲ, ಅವನ್ನ ಮೀಟ್ ಮಾಡಿ ಮಾತಾಡಿ ಖಂಡಿತ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ, ಆಯ್ತಾ? ಅಯ್ಯೋ ಬಾ ಬಾ ಬಾ. ಕೆಂಗೇರಿ ಬಸವರಾಜನ ಹತ್ರ ಗಾಡಿ ತಗೊಂಡಿದ್ದೆ, ತಪ್ಪಾಗೋಯ್ತು. ಮೇಲೆಲ್ಲ ತಳ್ಕೊ, ಒಳಗೆಲ್ಲ ಉಳ್ಕೋ. ಅಯ್ಯೋ, ಏ ಯಾರಿದ್ದಾರಪ್ಪ? ಏನು? ಏನಿಲ್ಲ, ಪಂಚರ್ ಆಗ್ತೀನಪ್ಪ. ಪಂಚರ್ ಅಂಗಡಿಯಲ್ಲಿ ಪಂಚರ್ ಆಗ್ತೀನಿ, ಪಿಕ್ಚರ್ ತೋರಿಸ್ತಾರ? ಸಾರಿ ಸರ್, ಎಷ್ಟೊತ್ತಾಗುತ್ತೆ? ಹಿಂದಕ್ಕ ಮುಂದಕ್ಕ? ಹಿಂದಕ್ಕೆ. ಅರ್ಧ ಗಂಟೆ ಆಗುತ್ತೆ. ಹಾಕ್ಲಾ ಬೇಡವಾ? ಕೊಟ್ಟಿದ್ದೀನಲ್ಲಪ್ಪ, ಹಾಕೊಂಡ್ಬಿಡು. ಏನನ್ನ? ಆ ಗಾಡಿನ ಹಾಕ್ತೀನಿ ತಡಿ. ಹಾಕೊಳ್ಳಿ. ಪ್ರಳಯಾಂತಕ. ಗೀತನ ಮನೆ ಇಲ್ಲೇ ಅಲ್ವಾ ಇರೋದು? ಯಾವುದಕ್ಕೂ ಒಂದು ಫೋನ್ ಮಾಡ್ಬಿಡ್ತೀನಿ. ಹಲೋ. ಹಾಯ್ ಗೀತಾ, ನಾನು ವೆಂಕಿ. ಎಲ್ಲಿದ್ಯಾ? ಗೀತಾ ಡ್ಯೂಟಿ ಮೇಲೆ ಹೊರಗೆ ಹೋಗಿದ್ದಾಳೆ. ಡ್ಯೂಟಿನಾ? ಓ, ಅವ್ರ ಅಮ್ಮ ಇರ್ಬೋದು. ಆಂಟಿ, ನಾನು ಗೀತನ ಫ್ರೆಂಡು. ಇಲ್ಲ, ಮನೆ ಹತ್ರ ಬಂದಿದ್ದೆ, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ, ನೀನ್ ಅಲ್ಲಿಗೆ ಯಾಕೆ ಹೋಗೋಕ್ ಹೋದೆ?
ಆ ಮನೆ ರೇಡ್ ಆಗೋಯ್ತು. ಅದಕ್ಕೆ ರೇಡಾ? ಖಾಲಿ ಮಾಡಿ ಬೇರೆ ಮನೆಗೆ ಬಂದಿದೀವಿ. ಅಲ್ಲಿ ವ್ಯವಹಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಯಾರೋ ಬಡ್ಡಿ ಮಕ್ಳು ಮಾವನ್ಗೆ ಹಾಕೊಟ್ಬಿಟ್ರು. ವ್ಯವಹಾರನಾ? ಇದ್ಯಾವುದೋ ಬೇರೆ ಕಾಲ್ ಅನ್ಸುತ್ತಲ್ಲ. ಆಂಟಿ, ನಿಮ್ ಲಾಸ್ಟ್ ನಂಬರು 628 ಅಲ್ವಾ? ನೋ ನೋ, ಇದು 16 to 60 ಮಸಾಜ್ ಪಾರ್ಲರ್. ಅಯ್ಯಪ್ತಾರೆ, ಹಲೋ ಹಲೋ, ಯಾವುದೋ ಎ ಸರ್ಟಿಫಿಕೇಟ್ ಪಾರ್ಲರೇ ಇರಬೇಕು. ಹಲೋ, ಆ? ನಿಮ್ ಪಂಚರ್ ಹೊಡೆದಾಯ್ತು. ಅಯ್ಯೋ ನಿನ್ನ, ನನ್ ಪಂಚರ್ ಅಲ್ವೋ, ನನ್ ಗಾಡಿಗೆ ಪಂಚರ್. ಆಯ್ತು, 50 ರೂಪಾಯಿ ತೆಗೀರಿ. ಚೆಕ್ ಕೊಟ್ರಾಗುತ್ತಾ? ಕ್ಯಾಶ್ ಆಗೋವರೆಗೂ ಹೊರಗಡೆ ಕೊಡಕ್ತೀನಿ, ಪರವಾಗಿಲ್ವಾ? ಬೇಡ ಬಿಡಪ್ಪ. ಡೋಂಟ್ ವರಿ, ಇಲ್ಲಿದೆ, ತೊಗೊಳಪ್ಪ. ಥ್ಯಾಂಕ್ ಯು. ಅಷ್ಟು ಕಳಿಸ್ಕೋಬೇಕು. ಚೆಕ್ ಅಂತೆ ಚೆಕ್. ಚಕ್ಲಿ ತಿನ್ನಕ್ಕೂ ಕಾಸಿಲ್ಲ ಇವನ ಹತ್ರ. ನಾವ್ ಎಷ್ಟ್ ಜನಕ್ಕೆ ಪಂಚರ್ ಹಾಕಿಲ್ಲ, ನಮಗೆ ಚೌಕ್ ಕೊಡ್ತಾನೆ. ಅಜಯ್, ಲೋ ಅಜಯ್. ಹಲೋ ಆಂಟಿ. ಹಲೋ, ಏನಪ್ಪ ವೆಂಕಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ಕೂತ್ಕೋ. ಥ್ಯಾಂಕ್ ಯು. ಅಜಯ್ ಇಲ್ವಾ ಆಂಟಿ? ಯಾಕಂಟಿ ಡಲ್ ಆಗಿದ್ದೀರಾ? ನನ್ನ ಮಗ ಯಾರನ್ನೋ ಶೂಟ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನಂತೆ. ಕೊಲೆ ಕೇಸಾ? ಅವನ ಮನೆಗೆ ಬಂದು 2 ವಾರ ಆಯ್ತು. ಅವನೇ ಫೋನ್ ಮಾಡಿ, ಏನು ಗಾಬರಿ ಆಗಬೇಡಿ, ನಾನಿಲ್ಲಿ ಸೇಫ್ ಆಗಿದ್ದೀನಿ, ಎಲ್ಲ ಸರಿ ಹೋದ್ಮೇಲೆ ನಾನೇ ಬರ್ತೀನಿ ಅಂತ. ಅವನ ಹಳೆ ನಂಬರ್ ಸ್ವಿಚ್ ಆಫ್ ಆಗಿದೆ. ಬೇರೆ ನಂಬರ್ ಇದೆಯಾ? ಇನ್ನೊಂದು ನಂಬರ್ ಇದೆ, ಅದನ್ನು ಅವ್ನು ರಿಸೀವ್ ಮಾಡ್ತಿಲ್ಲ. ಕೊಡ್ತೀನಿ ತಡಿ. ಕೊಡಿ. ಅವನಿಗೇನಾಗಿದೆ? ಎಲ್ಲಿದ್ದಾನೆ? ವೆಂಕಿ, ತಗೋಪ್ಪ. ಥ್ಯಾಂಕ್ಸ್ ಆಂಟಿ. ಶಟ್, ಈ ನಂಬರು ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದು? ಒಂದು ಐಡಿಯಾ. ಆಂಟಿ, ನಾನು ಮೆಸೇಜ್ ಮಾಡಿದ್ದೀನಿ. ಅವನೇನಾದರೂ ಫೋನ್ ಮಾಡಿದ್ರೆ ಅರ್ಜೆಂಟಾಗಿ ನಾನು ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ನಾನು ಟ್ರೈ ಮಾಡ್ತಾ ಇರ್ತೀನಿ. ಆಯ್ತಪ್ಪ. ತೋಳಿ. ಅವನು ಎಲ್ಲಿದ್ದಾನೋ, ಏನು ಕತೆನೋ, ನಿನ್ಗೆ ಅವನ ಬಗ್ಗೆ ಏನಾದರೂ ಗೊತ್ತಾದ್ರೆ ತಿಳಿಸಪ್ಪ. ಧೈರ್ಯವಾಗಿರಿ, ನಾವೆಲ್ಲ ಇದೀವಲ್ಲ, ಏನೂ ಚಿಂತೆ ಮಾಡಬೇಡಿ. ನಾನು ಬರ್ತೀನಿ. ಒಬ್ಬನ್ನ ಶೂಟ್ ಮಾಡಿ ಬಂದು ಈ ರೆಸಾರ್ಟ್ ನಲ್ಲಿ ರೆಸ್ಟ್ ತಗೊಳ್ತಾ ಇದೀಯಾ? ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಎನ್ಕೌಂಟರ್ ಆಗೋಗ್ತೀಯಾ? ಅಮ್ಮ, ಕಾಲ ಗಳಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕಾರ್ಪೆಂಟರ್ ಕೆಲಸ ನಮ್ಮಪ್ಪನ ಮಾಡ್ತಾರೆ. ಆಯ್ತಣ್ಣ. ಓ ಹೇ ಅಜಯ್, ಎಲ್ಲಿದ್ಯೋ? ನಾನು ದೂರ ಇದ್ದೀನಿ ಕಣೋ. ಅರ್ಜೆಂಟ್ ಅಂತ ಮೆಸೇಜ್ ಹಾಕಿದ್ಯಲ್ಲ, ಏನೋ? ಅದು ಫೋನಲ್ಲಿ ಹೇಳೋ ವಿಷಯ ಅಲ್ಲ, ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡೇ ಮಾತಾಡಬೇಕು. ಸರಿ, ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಎಲ್ಲಿಗೆ ಬರಬೇಕು ಅಂತ. ಅಲ್ಲಿಗೆ ಬಂದ್ಬಿಡು.